ಸುಗ್ಗಿ ಕಾಲದಂತೆ ಸುಗ್ಗಿ ಹಾಡಿನಂತೆ ನೀ ಬಂದೆ ನನ್ನ ಬಾಳಿಗೆ ಸಂಕ್ರಾಂತಿ ಬಂತು ತೋರಿಸೋ ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ಹಂಗಿರಾಯಿತು ಕೊಟ್ಟು ತಗೋ ಮತಾಯಿತು ಮತಾಯಿತು ಮೈಯಲ್ಲಿ Download Mod. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವೋ ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಈ ಒಂದು ಶುಭ ಸಂಜೆಯಲ್ಲಿ ನಮ್ಮ ಊರಿನ ಒಬ್ಬ ಪ್ರಗತಿಪರ ರೈತರಾದಂಥ ಗಡ್ಡಿ ಶೇಖರಪ್ಪ ಇವರನ್ನು ನಾನು ಪರಿಚಯ ಮಾಡಿಸ್ಲಿಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ತಂಡ ಇಲ್ಲಿ ಸಂಪರ್ಕ ಮಾಡಿದಾಗ ಅದ್ಭುತವಾದಂತಹ ಒಂದು ಬೆಳೆಯನ್ನ ಬೆಳೆದು ಈ ವರ್ಷ ನಮ್ಮ ಜಿಲ್ಲೆಯಲ್ಲಿನೇ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡಿದಂಥ ಈ ಒಬ್ಬ ಪ್ರಗತಿಪರ ರೈತರನ್ನ ಪರಿಚಯ ಮಾಡಿಸ್ಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ನಾವು ನಮ್ಮೂರಿನ ನಮ್ಮ ಗ್ರಾಮದವರೇ ಆದಂಥವರು, ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪ್ರತಿ ವರ್ಷ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಕೃಷಿ ಚಟುವಟಿಕೆಯನ್ನು ಮಾಡೋದ್ರ ಮೂಲಕ ನಮ್ಮೂರಿನಲ್ಲಿ ಅವರಾಗ್ಬೋದು, ಅವ್ರ ಮಕ್ಕಳಾಗ್ಬೋದು, ಹೀಗೆ ಪ್ರತಿಯೊಬ್ಬರು ಕೂಡ ಶ್ರಮವಹಿಸಿ ಉತ್ತಮ ರೀತಿಯಾದಂಥ ಒಬ್ಬ ರೈತರಾಗಿ ಜೊತೆಗೆ ವಿವಿಧ ಒಂದು ಧಾರ್ಮಿಕ ಕೆಲಸಗಳನ್ನು, ಸಾಮಾಜಿಕ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ತಾವು ಇವತ್ತು ನಮ್ಮೂರಿನಲ್ಲಿ ವಿಶೇಷವಾದಂತಹ ಒಂದು ಸ್ಥಾನಮಾನವನ್ನು ಗಳಿಸಿಕೊಂಡಂಥವರು. ಜೊತೆಗೆ ಅದು ಯಥೇಚ್ಛವಾಗಿ 5 ಎಕರೆ ಒಂದು ದಾಳಂಬರಿ ಬೆಳೆಯಲ್ಲಿ ಈ ವರ್ಷ ಯಥೇಚ್ಛವಾಗಿ ಅದ್ಭುತವಾದಂತಹ ಒಂದು ದಾಳಂಬರಿಯನ್ನು ಬೆಳೆದು ತೋರಿಸಿದಂಥ ಒಬ್ಬ ಪ್ರಗತಿಪರ ರೈತರು ಕೂಡ ಆಗಿದ್ದಾರೆ. ನಿಜವಾಗ್ಲೂ ಇಂಥ ಪ್ರಗತಿಪರ ರೈತರನ್ನ ಸಂಪರ್ಕಿಸಿ ಇವತ್ತು ಅವರನ್ನ ಪರಿಚಯ ಮಾಡಿಸಿದ ಬಹಳ ಖುಷಿ ಅನಿಸ್ತದೆ. ತಾವೆಲ್ಲ ಕೂಡ ಪ್ರಗತಿಪರ ರೈತರು ಏನು ಇದನ್ನ ವಿಡಿಯೋಗಳನ್ನು ನೋಡಿ ಈ ಒಂದು ಚಾನೆಲ್ ಮೂಲಕ ಮಾಹಿತಿ ಪಡ್ಕೊಳ್ತೀರಾ. ನೀವು ಕೂಡ ಆಧುನಿಕ ಜಗತ್ತು ಬಹಳ ವೇಗವಾಗಿ ಬೆಳೀತಾ ಇದೆ. ವಿಜ್ಞಾನ ಕ್ಷೇತ್ರದಲ್ಲಿ ಯಾಂತ್ರೀಕೃತವನ್ನ ನೀವು ಬಳಕೆ ಮಾಡಿಕೊಂಡಾಗ ಮಾತ್ರ ಹಳೆ ಪದ್ಧತಿಗಳನ್ನು ದೂರ ಇಡಿ. ಇಂಥ ಯಾಂತ್ರೀಕೃತವಾಗಿ ಹೊಸ ಯಂತ್ರಗಳನ್ನು ಬಳಕೆ ಮಾಡೋದ್ರ ಮೂಲಕ ನಿಮ್ಮಲ್ಲಿರ್ತಕ್ಕಂಥ ಕಡಿಮೆ ಜಮೀನಿನಲ್ಲಿ ಅತಿ ಹೆಚ್ಚು ಬೆಳೆಯನ್ನ ಬೆಳೆದು ಉತ್ತಮ ಫಸಲನ್ನು ಪಡೆದುಕೊಂಡು ಸಂದರ್ಭಕ್ಕನುಸಾರವಾಗಿ ಮಾರ್ಕೆಟ್ನಲ್ಲಿ ಬೆಲೆ ಇರತಕ್ಕಂಥದ್ದನ್ನು ನೀವು ಯೋಜನೆ ಹಾಕೊಂಡು ಈ ರೀತಿ ನೀವು ಬೆಳೆದಂಥ ಬೆಳೆಯನ್ನ ಮಾರಿದ್ರೆ ನಿಜವಾಗ್ಲೂ ಕೂಡ ನಿಮಗೆ ಉತ್ತಮ ರೀತಿಯಾದಂತಹ ಬೆಲೆ ಸಿಕ್ಕು ನೀವು ಶೀಘ್ರದಲ್ಲಿನೇ ಇವತ್ತು ಸರ್ಕಾರ ನಿಮಗೆ ಏನು ಕೊಡ್ತದೆ ಸಾಲವನ್ನ, ಆ ಸಾಲಕ್ಕಿಂತ ನೀವೇ ಒಬ್ಬ ಆರ್ಥಿಕವಾಗಿ ಸದೃಢ ಆಗ್ಲಿಕ್ಕೆ ಇದು ಬಹಳ ಒಂದು ಸಹಾಯಕಾರಿ ಆಗ್ತದೆ. ಆದ್ರಿಂದ ತಾವೆಲ್ಲರೂ ಕೂಡ ಉತ್ತಮ ಒಂದು ಯಾಂತ್ರೀಕೃತ ಬೇಸಾಯ ಪದ್ಧತಿ ಮೂಲಕ ಬೆಳೆಯನ್ನು ಬೆಳೆದು ನೀವು ಕೂಡ ಉತ್ತಮ ಆರ್ಥಿಕತೆಯಲ್ಲಿ ಸದೃಢರಾಗ್ರಿ ಅಂತ ನಾನು ಈ ಮೂಲಕವಾಗಿ ನಮ್ಮೆಲ್ಲ ನಾಡಿನ ಸಮಸ್ತ ರೈತ ಬಾಂಧವರಿಗೆ ಈ ಮೂಲಕ ಮಾಹಿತಿಯನ್ನು ಒದಗಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೇನೆ. ಈಗ ನೀವೆಲ್ಲ ಗಮನಿಸ್ತಾ ಇದ್ದೀರಿ, ಇಲ್ಲಿ ಒಂದು ಲೈನನ್ನು ನೀವು ನೋಡಿ, ಈ ಲೈನನ್ನು ನೀವು ನೋಡ್ತಾ ಇದ್ದೀರಾ. ಒಂದು ಲೈನು ಒಂದು ದಿವಸಕ್ಕೆ ಇವರು ಕಟಾವು ಮಾಡಿದಂತಹ ಈ ಒಂದು ದಾಳಿಂಬೆ ಬೆಳೆಯಾಗಿದೆ. ಈ ಪದ್ಧತಿನಲ್ಲಿ ಅವರು ಉತ್ತಮ ಫಸಲನ್ನು ಕೊಡ್ತಕ್ಕಂಥ ಒಂದು ಗಿಡಗಳನ್ನು ಉತ್ತಮ ಆರೋಗ್ಯದಾಯಕವಾಗಿ ಕೂಡ ಬೆಳೆಸಿದ್ದಾರೆ. ಇದನ್ನೆಲ್ಲ ನೋಡಿದೆ ಅಂತ ಹೇಳಿದ್ರೆ ಅವರ ಶ್ರಮ ಬಹಳ ಅತ್ಯುತ್ತಮವಾಗಿ ಶ್ರಮ ವಹಿಸಿ ಜಾಗರೂಕತೆಯಿಂದ ಕೃಷಿ ಅಧಿಕಾರಿಗಳು ಏನು ಹೇಳ್ತಾರೆ ಆ ಸಲಹೆಗಳನ್ನು ಪಾಲನೆ ಮಾಡ್ತಾ ಅವರು ಇವತ್ತು ಉತ್ತಮ ಒಂದು ಬೆಳೆಯನ್ನು ಬೆಳೆದು ತೋರಿಸಿದ್ದಾರೆ. ಅವರು ಕೇವಲ ನಮ್ಮ ಊರಿಗಷ್ಟೇ ಮಾದರಿಯಲ್ಲ, ನಮ್ಮ ಹಡಗಲಿ ತಾಲೂಕಿಗೆ, ಬಳ್ಳಾರಿ ಜಿಲ್ಲೆಗೆ ಮಾದರಿಯಾಗಿ ಉತ್ತಮ ಒಬ್ಬ ಪ್ರಗತಿಪರ ರೈತರಾಗಿದ್ದಾರೆ. ಇವರೊಬ್ಬರೇ ಬೆಳೆಯೋದು ಬೇಡ, ನೀವು ಕೂಡ ಒಬ್ಬ ಪ್ರಗತಿಪರ ರೈತರಾಗ್ರಿ ಅಂತ ನಾನು ಈ ಮೂಲಕ ನಮ್ಮೆಲ್ಲ ನಾಡಿನ ಸಮಸ್ತ ಒಂದು ರೈತ ಬಾಂಧವರಿಗೆ ಈ ಮೂಲಕ ಮಾಹಿತಿಯನ್ನು ಒದಗಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಉತ್ತಮ ರೀತಿಯ ಒಂದು ಪ್ರಯತ್ನಶೀಲತೆಯಲ್ಲಿ ನೀವು ಕೂಡ ಪ್ರಗತಿಪರ ರೈತರಾಗ್ರಿ ಅಂತ ನಾನು ಅದನ್ನ ಹೇಳ್ರಿ.
ಮೂರನೇ ಬೆಳೆ ಮೂರನೇ ಬೆಳೆ. ಈಗ ಕಳೆದ 2 ವರ್ಷದಿಂದ ಬೆಳೆ ಹೆಂಗೆ ಚೆನ್ನಾಗಿ ಬಂದತ್ತ ಸರ್? ಇಲ್ಲ ಅದು ಸಾಧಾರಣ ಬಂದತ್ತೆ. ಸಾಧಾರಣ ಇತ್ತು. ಈ ವರ್ಷ ಇಳುವರಿ ಚೆನ್ನಾಗಿ ಬಂದದೆ. ಈಗ ಅಂದಾಜು ಎಷ್ಟು ಟನ್ ಆಗ್ಬೋದು ಸರ್ ಈಗ ಇಲ್ಲಿವರೆಗೆ? 40 ಟನ್ನಿನ ಮೇಲೇ ಹೆಚ್ಚಿಗೆ ಅದಾಗ್ತದೆ. ಈಗ ಎಷ್ಟು ಎಕರೆ ಹಾಕಿರಿ ಸರ್ ದಾಳಂಬ್ರಿನ? 5 ಎಕರೆ. 5 ಎಕರೆ ಟೋಟಲ್ 5 ಎಕರೆ. ಇದು ಈಗ ಸದ್ಯ ನೀವು ದಾಳಂಬ್ರಿ ಬೆಳೆ ಬೆಳೆದ ಮೇಲೆ ಇದು ಮೂರನೇ ಬೆಳೆ. ಹಾಂ, ಎಷ್ಟು ವರ್ಷದಿಂದ ನೀವು ಈ ಕೃಷಿಗೆ ಒಂದು ಇದರಲ್ಲಿ ಕ್ಷೇತ್ರದಲ್ಲಿ ಒಂದು ಉತ್ತಮ ರೈತರಾಗಿ, ಪ್ರಗತಿಪರ ರೈತರಾಗಿ ಈ ಥರ ಬೆಳೆ ಬೆಳೀತಾ ಇದ್ದೀರಾ ಸರ್? ಯಾವ್ಯಾವ ಬೆಳೆ ಬೆಳಿತೀರಿ ನೀರಾವರಿ ಸಾಮಾನ್ಯವಾಗಿ? ನೀರಾವರಿಗೆ ಯಾವಿಲ್ಲ. ಈಗ ಅಷ್ಟು ದಾಳಂಬ್ರಿ ಹಾಕಿರಲ್ಲ. ಅಷ್ಟು ನಿಮ್ಮದು ಜಮೀನು ಎಷ್ಟಿದೆ ಅದು ಎಲ್ಲದೂ ಕೂಡ ದಾಳಂಬ್ರಿನೇ ಬೆಳೆ ಬೆಳೀತಾ ಇದ್ದೀರಿ. ಒಟ್ಟು 8 ಎಕರೆ ಜಮೀನಲ್ಲಿ ದಾಳಂಬ್ರಿ ಬೆಳೆ. ಈಗ 5 ಎಕರೆ ಉತ್ತಮ ಬೆಳೆ ಬಂದದ್ದು, ಇನ್ನೂ ಒಂದು 3 ಎಕರೆ ಅಲ್ಲಿ ಇನ್ನೂ ಬೆಳವಣಿಗೆ ಹಂತದಲ್ಲಿ ಐತಿ. ಹಾಂ ಹಾಂ ಸರ್, ಅದಿನ್ನು ಈಗ ಹಚ್ಚಿದ್ರಿ. ಈಗ ಇದನ್ನ ಎಷ್ಟು ವರ್ಷದಿಂದ ಇದ್ರಾಗ ಕೆಲಸ ಮಾಡ್ತಾ ಇದ್ದೀರಿ ದಾಳಂಬ್ರಿ ಬೆಳೆ ಬೆಳಿಬೇಕಂದ್ರೆ ಕೃಷಿ ಕೆಲಸದಲ್ಲಿ? 5 ವರ್ಷ. 5 ವರ್ಷ ನಿರಂತರವಾಗಿ ಇದರಲ್ಲಿ ಭಾಳ ಶ್ರಮ ವಹಿಸಿ ಎಲ್ಲ. ಈಗ 4 ವರ್ಷದ 5 ತಿಂಗಳಲ್ಲಿ ನೀವು ಈ ವರ್ಷ ಭಾಳ ಒಂದು 40 ಟನ್ನಿನಷ್ಟು ಈ ಒಂದು ಬೆಳೆದಂಥ ನಿಮ್ಮ ಒಂದು ದಾಳಿಂಬರಿ ಬೆಳೆಗೆ ಬೆಲೆ ಚೆನ್ನಾಗಿ ಸಿಕ್ಕತ್ತೆ ಸರ್? ಈಗ ಚೆನ್ನಾಗಿ ಸಿಕ್ಕದಕ್ಕೆ ನಿಮಗೆ ಈ ವರ್ಷ ಒಂದು ಉತ್ತಮ ರೀತಿಯಾದಂಥ ಒಂದು ನೀವು ಮಾಡಿದಂಥ ಖರ್ಚಿಗಿಂತ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಲಾಭ ಬರೋದಾಗಲಿ, ಒಟ್ಟು ಉತ್ತಮ ಬೆಳೆ ಅಂತ ನಿರೀಕ್ಷೆ ಮಾಡಿದಿರಿ. ಓಕೆ, ಈಗ ನೀವು ಕೃಷಿ ಕ್ಷೇತ್ರದಲ್ಲಿ ಎಷ್ಟು ವರ್ಷ ಆಯ್ತು ಸರ್? ನಾವು ಈಗಾಗಲೇ 20 ವರ್ಷದಿಂದ ಇದ್ರಾಗ ಅದಾವೆ. ನಿರಂತರವಾಗಿ 20 ವರ್ಷ ನಿಮ್ಮ ಕೃಷಿ ಕ್ಷೇತ್ರದ ಒಂದು ಒಟ್ಟು ನೀರಾವರಿ 20 ವರ್ಷ, ಹೊರಭೂಮಿ ಭೂಮಿದ ಒಂದು 10 ವರ್ಷ ಸೇರಿ 30ರಿಂದ 32 ವರ್ಷ ನಿರಂತರ ಕೃಷಿ ಕ್ಷೇತ್ರದಲ್ಲಿ ನಿಮ್ಮ ಮಕ್ಕಳೊಂದಿಗೆ ಸಾಧನೆ. ಇಷ್ಟು ವರ್ಷ ನೀವೇನು ಒಂದು ಕೃಷಿಯಲ್ಲಿ ಇಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರಿ, ವಿವಿಧ ಒಂದು ತೋಟಗಾರಿಕೆ ಬೆಳೆ, ಹೆಚ್ಚು ಶೇಂಗಾ ಬೆಳೀತಾ ಇದ್ರಿ. ಈಗ ಯಥೇಚ್ಛವಾಗಿ ಈ ವರ್ಷ ಒಂದು 4 ವರ್ಷದಿಂದ ನೀವೇನು ಈಗ ಇದನ್ನ ದಾಳಂಬ್ರಿ ಬೆಳೆದಿರಿ, ಹೆಚ್ಚು ಇಳುವರಿ ಬಂದದಂಥ ವರ್ಷ ಅಂದರೆ ಈ ವರ್ಷ ನಿಮ್ಗೆ ಹೆಚ್ಚು ಇಳುವರಿ ಸಿಕ್ಕದೆ. ಓಕೆ ಅಜ್ಜ, ಓಕೆ. ಆದ್ಮೇಲೆ ಈ ವರ್ಷ ನಮ್ಮ ಮಾನ್ಯರಮಸವಾಡ ಗ್ರಾಮದಲ್ಲಿ ಒಬ್ಬ ಪ್ರಗತಿಪರ ರೈತರಾದಂಥ ಗಡ್ಡಿ ಶೇಖರಪ್ಪ ಅವ್ರ ಮಗ ಶಿಕ್ಷಕರು ಹೌದು, ಜೊತೆಗೆ ಬಹಳ ವರ್ಷಗಳಿಂದ ಒಂದು ಕೃಷಿ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಉತ್ತಮ ರೀತಿಯಾದಂತಹ ಒಂದು ಕೃಷಿ ಕಾಯಕದೊಂದಿಗೆ ಶಿಕ್ಷಕ ವೃತ್ತಿಯನ್ನು ಮಾಡ್ತಕ್ಕಂಥ ಒಬ್ಬ ನಮ್ಮ ಆತ್ಮೀಯ ಶಿಕ್ಷಕರು ಆಗ ಆತ್ಮೀಯ ಸ್ನೇಹಿತರಾದಂಥ ಗಡ್ಡಿ ಶಿವಕುಮಾರ್, ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಕೊಳಚೆ, ಇಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಒಬ್ಬ ಪ್ರಗತಿಪರ ರೈತರ ಮಗನಾದಂಥ ಒಬ್ಬ ಶಿವಕುಮಾರ್ ಸರ್ ಅವರು ಈ ದಿವಸ ತಾವು ಪ್ರಗತಿಪರ ರೈತರಾಗಿ ಈ ವರ್ಷ ಕಳೆದ 4-5 ವರ್ಷಗಳಿಂದ ಈ ಒಂದು ದಾಳಂಬೆ ಬೆಳೆಯನ್ನು ಬೆಳೆದು ಈ ವರ್ಷ ಅತಿ ಹೆಚ್ಚು ಇಳುವರಿಯನ್ನು ಪಡೆದುಕೊಂಡಂಥವರು ಯಾವ ರೀತಿಯಾದಂತಹ ಒಂದು ತಂತ್ರಗಾರಿಕೆಯನ್ನು, ಯಾವ ರೀತಿಯ ಯಾಂತ್ರೀಕೃತ ಒಂದು ಬಳಕೆಯನ್ನು ಮಾಡಿ ಹೆಚ್ಚು ಇಳುವರಿಯನ್ನು, ಹೆಚ್ಚು ಲಾಭವನ್ನು ಪಡ್ಕೊಂಡ್ರು ಅಂತಕ್ಕಂಥದ್ದನ್ನು ನಾವೀಗ ಅವ್ರ ಮಾತಿನಿಂದ ಕೇಳ್ತಾ ಬರೋಣ. ನಮಸ್ಕಾರ ಶಿವಣ್ಣ ಅವರಿಗೆ. ಈಗ ಸುಮಾರು ಒಂದು 4ರಿಂದ 5 ವರ್ಷಗಳ ಕಾಲ ನೀವು ದಾಳಂಬಿ ಬೆಳೆಯನ್ನು ಬೆಳೀತಕ್ಕಂಥ ಯೋಜನೆ ಹಾಕಿಕೊಂಡು ಇಲ್ಲಿವರೆಗೆ ಹೆಚ್ಚು ಒಂದು ಬೆಳೆಯನ್ನು ಬೆಳೆದಿದ್ರಿ. ಜೊತೆಗೆ ಕಳೆದ 2 ವರ್ಷಗಳಲ್ಲಿ ಹೆಚ್ಚು ಇಳುವರಿ ಬರಲಿಲ್ಲ ಅಂತ ನಾವು ಕೇಳ್ಪಟ್ಟಿವಿ. ಜೊತೆಗೆ ಈ ವರ್ಷ ಅತಿ ಹೆಚ್ಚು ಈ ದಾಳಿಂಬೆ ಬೆಳೆ ಬೆಳೆದು ಒಂದು ಪ್ರಗತಿಪರ ರೈತರಾಗಿ ಒಂದು ಹೆಚ್ಚು ಲಾಭಾಂಶನ ಪಡ್ಕೊಳ್ಳಿಕ್ಕೆ ನೀವು ಯಾವ ರೀತಿಯಾದಂತಹ ಒಂದು ತಂತ್ರಗಾರಿಕೆಯನ್ನು, ಒಂದು ಆಧುನಿಕ ಒಂದು ಪದ್ಧತಿಯ ಒಂದು ಕೃಷಿಯ ಒಂದು ಯೋಜನೆಯನ್ನು ಹಾಕಿಕೊಂಡು ಇದನ್ನು ಬೆಳೆಯನ್ನು ಬೆಳೀಲಿಕ್ಕೆ ಪ್ರಯತ್ನ ಮಾಡಿದೆ ಸರ್. ನಮಗೆ ಪ್ರಾರಂಭದಲ್ಲಿ 2 ವರ್ಷ ಉತ್ತಮ ಇಳುವರಿ ಅಂತೇನೋ ಮಾಮೂಲಿ ಇಳುವರಿ ಬಂದಿತ್ತು, ರೇಟ್ ಅಷ್ಟೇನು ಸಿಕ್ಕಿರಲಿಲ್ಲ. ಆದರೆ ಈ ವರ್ಷ ಯಾರು ಬಿಡದೇ ಇರ್ತಕ್ಕಂಥ ಸೀಸನನ್ನು ನೋಡ್ಕೊಂಡು ಮಳೆಗಾಲದಲ್ಲಿ ನಮ್ಮ ಡಾಕ್ಟ್ರ್ ಇದ್ದಾರೆ, ಡಾಕ್ಟರ್ ನಾಗನಗೌಡ ಅಂತ ಹೇಳಿ, ಅವ್ರು MSc ಅಗ್ರಿ, ಅವ್ರನ್ನ ಕನ್ಸಲ್ಟೆಂಟ್ ಆಗಿ ಪಡ್ಕೊಂಡ್ವಿ. ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದಷ್ಟು ರಿಸ್ಕ್ ಇರ್ತದೆ ಬಿಡಿ ಅಂತ ಹೇಳಿ ಅವರ ಒಂದು ಮಾರ್ಗದರ್ಶನ. ಆದರೆ ಸಾಕಷ್ಟು ಜನ ಅಡ್ವೈಸ್ ಮಾಡಿದ್ರು, ಬೇಡ ಮಳೆಗಾಲ ಸಾಕಷ್ಟು ಈಗ ಅದು ಎಲ್ಲಿ ಡಾಕ್ಟರ್ ನಾಗನಗೌಡರವ್ರ ಸಲಹೆ ಮತ್ತು ಸಾಕಷ್ಟು ದಾಳಿಂಬೆ ಬೆಳೆಗಾರರು ರಿಸ್ಕ್ ಇದೆ, ಮಳೆಗಾಲದಲ್ಲಿ ಮಳೆ ಜಾಸ್ತಿ ಯಾರು ಬರೋದಿಲ್ಲ ಅಂತಕ್ಕಂಥ ಒಪಿನಿಯನ್ ಹೇಳಿದ್ರು. ಆದರೂ ನಮ್ಮ ತಂದೆಯವ್ರ ಮಾರ್ಗದರ್ಶನ ಮತ್ತು ವಿಶೇಷವಾಗಿ ನಮ್ಮ ಇಬ್ಬರು ಸಹೋದರರು ಇದ್ದಾರೆ, ನಾಗರಾಜ್ ಗಡ್ಡಿ ಮತ್ತು ಬಸವರಾಜ್ ಗಡ್ಡಿ ಅಂತೇಳಿ, ಆ ಕಡೆ ಇದ್ದಾರೆ ನೋಡಿ. ಅಲ್ಲಿ ಒಂದು ಸಹಕಾರ, ಒಬ್ಬರು ಪೂರ್ತಿ ಆಳುಗಳಿಂದೆಲ್ಲ ನೋಡ್ಕೊಂಡ್ರು, ಉಳಿದಿದ್ದೆಲ್ಲ ಸ್ಪ್ರೇ ಇತ್ಯಾದಿಯನ್ನು ಇನ್ನೊಬ್ಬ ತಮ್ಮ ನೋಡ್ಕೊತಾ ಇದ್ದ. ಒಂದಷ್ಟು ಟೆಕ್ನಿಕಲ್ ಸಹೋದರಿಬ್ಬರ ಅದ್ಭುತವಾಗಿರ್ತಕ್ಕಂಥ ಸಹಕಾರ, ನಮ್ಮ ಡಾಕ್ಟರ್ ನಾಗನಗೌಡರವರ ಸಲಹೆ, ಅವ್ರ ಮಾರ್ಗದರ್ಶನದೊಂದಿಗೆ ಕೂಡ ನೀವು ಉತ್ತಮ ಬೆಳೆ. ಅದರಲ್ಲೂ ವಿಶೇಷವಾಗಿ ನಮ್ದೊಂದೇ ತೋಟಕ್ಕೆ ಅವ್ರಿಗೆ ಬರಲಿಕ್ಕೆ ಕಷ್ಟ ಆಗಿದ್ದರಿಂದ ವಾಟ್ಸಪ್ಪಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಅವ್ರ ಸಲಹೆಯನ್ನು ಪಡ್ಕೊಂಡು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಇಳುವರಿಯನ್ನು, ಅದರಲ್ಲೂ ವಿಶೇಷವಾಗಿ ಈ ಮಳೆಗಾಲದಲ್ಲಿ ಮಾತು ಅಂತೇಳಿ ಬರ್ತಾ, ಮಾತನ್ನು ಹಿಡಿಲಿಕ್ಕೆ ನಮ್ಮ ಸಹೋದರರು ಮತ್ತು ಒಂದಷ್ಟು ಜನ
ಸ್ನೇಹಿತರನ್ನ ಕಟ್ಟಿಕೊಂಡು ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ಒಂದು ಹೊಸ ಟ್ರ್ಯಾಕ್ಟರ್ ಮಾಡಿದರು. ಅದ್ರ ಜೊತೆಗೆ ಒಂದು ಸ್ಪ್ರೇಯರನ್ನು ಕೂಡ ಮಾಡ್ಕೊಂಡ್ವಿ. ಮಳೆ ಬಂದ ತಕ್ಷಣ ಡಾಕ್ಟರ್ ಮಾರ್ಗದರ್ಶನದಲ್ಲಿ ವಾರಕ್ಕೊಂದು 2 ರಿಂದ 3 ಸ್ಪ್ರೇ ಕೂಡ ತಗೊಂಡಿದ್ವಿ. ಅಷ್ಟು ಎಫರ್ಟ್ ಹಾಕಿದ್ರಿಂದ ಇವತ್ತು ಅದರ ಪ್ರತಿಫಲವನ್ನು ನಾವು ಅನುಭವಿಸ್ತಾ ಇದ್ದಾವೆ. ಇಷ್ಟು ವರ್ಷ ಏನು ಬೆಳೆ ಬೆಳೆದಿದ್ವಿ, ಸುಮಾರು 15-20 ವರ್ಷದಿಂದ ನೀರಾವರಿ ಮಾಡಿಕೊಂಡು ಆ ಒಂದು ಇಳುವರಿ, ಇಷ್ಟು ವರ್ಷದ ಇಳುವರಿಯನ್ನು ಒಂದೇಟಿಗೆ ಪಡ್ಕೊಂಡಿದ್ದೇವೆ ಅಂದರೆ ನಿಜವಾಗ್ಲೂ ತಪ್ಪಾಗಲಿಕ್ಕಿಲ್ಲ. ಸುಮಾರು ಮಳೆಗಾಲದಲ್ಲಿ ಬಂದಿರ್ತಕ್ಕಂಥ ರೋಗ ಇತ್ಯಾದಿಗಳಿಂದ ಅವುಗಳನ್ನೆಲ್ಲ ರೋಗ ಬಿದ್ದಿರ್ತಕ್ಕಂಥ ಹಣ್ಣುಗಳನ್ನು ಆಗಿಂದಾಗೆ ಸಂಪೂರ್ಣವಾಗಿ ಹೊಲ ಬಿಟ್ಟು ಸಾಗಿಸಿ ಹೊಲವನ್ನು ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದೀವಿ. ಆ ಡ್ಯಾಮೇಜ್ ಆಗಿರ್ತಕ್ಕಂಥದ್ದೇ ಸುಮಾರು ಒಂದು 50% ಮಾಲನ್ನು ವೇಸ್ಟ್ ಆಗಿ ತೆಗೆದ್ರೂ ಕೂಡ ಒಂದು 40 ಟನ್ಗೂ ಅದಕ್ಕೆ ಇಳುವರಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಇದು ನಮ್ಮ ತಾಲೂಕಿನಲ್ಲಿ ಒಂದು ಇತಿಹಾಸ ಅಂತ ತಪ್ಪಾಗಲಿಕ್ಕಿಲ್ಲ. ಅದರಲ್ಲಿ ವಿಶೇಷವಾಗಿ ಈ ವರ್ಷ ದೊಡ್ಡ ಈ 40 ಟನ್ ಬೆಳೀಲಿಕ್ಕೆ ನೀವು 5 ಎಕರೆಯಲ್ಲಿ ಉತ್ತಮ ರೀತಿಯಾದಂತಹ ಬೆಳೆಯನ್ನು ಪಡೆದುಕೊಳ್ಳಲಿಕ್ಕೆ ಸುಮಾರು ಎಷ್ಟು ಖರ್ಚಾಗಿದೆ ಸರ್ ಅಂದಾಜು? ಒಂದು 5 ರಿಂದ 5.5 ಲಕ್ಷ ಖರ್ಚು ಬಂದಿದೆ 5 ಎಕರೆಗೆ. ಅದರ ಜೊತೆಗೆ ಒಂದಷ್ಟು ಯಂತ್ರೋಪಕರಣಗಳನ್ನ ಮಾಡ್ಕೊಂಡಿದ್ದೇವೆ, ಅದು ಅಸೆಟ್ ಆಗಿ ಉಳ್ಕೊಳ್ತದೆ. ಹೊಲಕ್ಕಂತೇಳಿ ಖರ್ಚು ಮಾಡಿರ್ತಕ್ಕಂಥದ್ದು 5 ರಿಂದ 5.5 ಲಕ್ಷ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಬೆಳೆಗೆ ಬಂದ ಮಟ್ಟಿಗೆ, ಕಟಿಂಗ್ ಇದ್ದ ಹಿಡಿದು ಇಲ್ಲಿವರೆಗೂ ಈ ಕ್ಷಣದವರೆಗೂ. ಓಕೆ, ಈಗ ಅಂದಾಜು ನಿಮಗೆ ಈ ಒಂದು ಉತ್ತಮ ಬೆಲೆ ಸಿಕ್ತು, ಉತ್ತಮ ಬೆಲೆಯೊಂದಿಗೆ ನೀವು ಅಂದಾಜು ಒಂದು ಲೆಕ್ಕವನ್ನು ಹಾಕಿದ್ರೆ ಈ ಆದಾಯ ಚೆನ್ನಾಗಿ ಬಂದಿದೆ, ಲೆಕ್ಕ ಹಾಕೋದೇನಿಲ್ಲ. ಅಂದಾಜು ಈಗ ಒಂದು 40 ಟನ್ ಇಳುವರಿ, ಸುಮಾರು ಒಂದು 100, 120, 130, 135 ಈ ತರ ರೇಟ್ ಸಿಕ್ಕಿದೆ ನಿಮಗೆ. ಉತ್ತಮವಾಗಿರ್ತಕ್ಕಂಥ ಇಳುವರಿ, ಉತ್ತಮವಾಗಿರ್ತಕ್ಕಂಥ ಆದಾಯದ ಮೂಲ ವಿಶೇಷವಾಗಿ ನಮ್ಮ ತಂದೆ ಮತ್ತು ನನ್ನ ಇಬ್ಬರು ಸಹೋದರ ಅಂದ್ರೆ ಅವರಿಬ್ಬರು ಸಹೋದರರು ನಿಮ್ಮ ಜೊತೆಗೆ ಶ್ರಮ ಪಟ್ಟದ್ರಿಂದ ನಿಮ್ಮ ತಂದೆಯವರ ಮಾರ್ಗದರ್ಶನದಲ್ಲಿ ಈ ರೀತಿ ಉತ್ತಮ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯತೆ ಆಯ್ತು ಅಂತ ನೀವು ಹೇಳ್ತಾ ಇದ್ದೀರಾ. ಅದಕ್ಕಿಂತ ವಿಶೇಷವಾಗಿ ನಾವು ಈ ಬೆಳೆ ಬೆಳಿಬೇಕಾದ್ರೆ ನಮ್ಮ ಗ್ರಾಮದ ಆರಾಧ್ಯ ದೈವ ವೀರಭದ್ರೇಶ್ವರನ ಒಂದು ಆಶೀರ್ವಾದ, ಕೃಪೆ, ಆಂಜನೇಯನ ಆಶೀರ್ವಾದ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ದೇವರ ಹೆಸರು ಹೇಳ್ಕೊಂಡ ಬಿಟ್ವಿ. ಅದರ ಜೊತೆಗೆ ವಿಶೇಷವಾಗಿ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಬೇಸಾಯ ಕ್ರಮ ಕೂಡ ನಮ್ಮನ್ನು ಕೈ ಹಿಡಿತು. ಓಕೆ, ಇಲ್ಲಿವರೆಗೆ ಶಿವಕುಮಾರ್ ಸರ್ ಅವರು ಹೇಳ್ತಾ ಇದ್ದಾರೆ, ವೈಜ್ಞಾನಿಕ ಒಂದು ಕೃಷಿ ಪದ್ಧತಿಗಳನ್ನು ಅನುಸರಿಸಿ ಉತ್ತಮ ರೀತಿಯಾದಂಥ, ನೋಡಿ, ನಂಬಿದಂತಹ ಭೂಮಿ, ನಾವು ಶ್ರಮಪಟ್ಟು ಕೆಲಸ ಮಾಡಿದ್ವಿ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಕೈ ಬಿಡಲ್ಲ ಅಂತಕ್ಕಂಥದ್ದಕ್ಕೆ ನಮ್ಮೂರಿನ ಈ ಪ್ರಗತಿಪರ ರೈತರಾದಂಥ ಗಡ್ಡಿ ಶೇಖಪ್ಪರವರ ಈ ಒಂದು ಹೊಲದ ಈ ದಾಳಂಬ್ರಿಯ ಒಂದು ಬೆಳೆಯ ಸಾಕ್ಷಿ ಅಂತ ನಾವು ಈ ಮೂಲಕ ನಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ. ಯಾಕಂದರೆ ಇವತ್ತು ರೈತರು ಅಂತಾರೆ, ಏನಪ್ಪ ನಾವು ಬೆಳೀತಾ ಇದ್ದೇವೆ ಒಂದು ರೀತಿ ದಾಳಂಬ್ರಿ ಲಾಟ್ರಿ ಅಂತ ಹೇಳಿ, ಅದು ಉತ್ತಮ ಬೆಲೆ ಸಿಕ್ತ ಅಂತ ಹೇಳಿದರೆ ಅದು ಲಾಟ್ರಿ ಥರನೇ, ಆದರೂ ಕೂಡ ಶ್ರಮ ವಹಿಸಬೇಕು. ವೈಜ್ಞಾನಿಕ ಪದ್ಧತಿಗಳನ್ನು ಅನುಕರಣೆ ಮಾಡಿದರೆ, ಅದನ್ನು ಅನುಸರಿಸಿದರೆ ನಾವು ಅತಿ ಕಡಿಮೆ ಅವಧಿಯಲ್ಲೇ ಅತಿ ಹೆಚ್ಚು ಒಂದು ಲಾಭಾಂಶವನ್ನು ಪಡೆದುಕೊಳ್ಳಿಕ್ಕೆ ನಿಜವಾಗ್ಲೂ ನೀವು ನೋಡ್ತಾ ಇದ್ದೀರಾ. ಉತ್ತಮ ರೀತಿಯಾದಂಥ ಆ ಬೆಳೆ ಬೆಳೆದಂಥ ರೀತಿ, ಆ ಗಿಡಗಳಲ್ಲಿ ಇರ್ತಕ್ಕಂಥ ಹಣ್ಣು, ಇದು ಹಣ್ಣನ್ನು ಅವರು ಬಂದಂಥ ಹಣ್ಣನ್ನು ಬಿಡಿಸಿದಾಗಿ ಕೂಡ ಈಗ ಉಳಿದಂಥ ಹಣ್ಣಿನ ಭಾಗವನ್ನು ನೋಡ್ತಾ ಇದ್ದೀರಾ. ಇದು ಯಾವ ಮಟ್ಟದಲ್ಲಿ ಇತ್ತು ಅಂತ ಹೇಳಿದ್ರೆ, ಒಂದು ದಿವಸಕ್ಕೆ ಈ ಒಂದು ದಾಳಂಬ್ರಿ ಗಿಡದ ಒಂದು ಲೈನನ್ನು ಅವರು ಬಿಡಿಸಿ ಮಾರಾಟ ಮಾಡ್ತಕ್ಕಂಥದ್ದು ಇಲ್ಲಿವರೆಗೆ ಕೂಡ ಸುಮಾರು 5 ಎಕರೆಯಲ್ಲಿ ಬೆಳೆದಂಥ ದಾಳಿಂಬೆಯನ್ನು ಸಂಪೂರ್ಣವಾಗಿ ಅವರು ಮಾರ್ಕೆಟಿಗೆ ಅದನ್ನು ಬಿಡಿಸಿ ಮಾರಲಿಕ್ಕೆ 1 ತಿಂಗಳ ಕಾಲಾವಧಿಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಬೆಳೆಯನ್ನು ತಾವುಗಳು ಪಡೆದುಕೊಂಡು, ನಿಜವಾಗ್ಲೂ ಇದು ನಮ್ಮ ತಾಲೂಕಿಗಲ್ದೇ ಜಿಲ್ಲೆಗೆ ಮಾದರಿಯಾದಂತಹ ಬೆಳೆ ಅಂತ ಹೇಳ್ಬೋದು. ಇಷ್ಟು ಒಂದು ಶ್ರಮ ವಹಿಸಿದಂತಹ ರೈತನಿಗೆ ಭೂಮಿ ತಾಯಿ ಕೊಡುವಂತಹ ಲಾಭ ನೋಡಿದರೆ, ಅದಕ್ಕಾಗಿನ ರೈತರು ಬಹಳ ಮನಸ್ಸದಲ್ಲಿ ಮಾರ್ಗ ಎಂಬುವಂತೆ ಉತ್ತಮ ರೀತಿಯಾದಂತಹ ಒಂದು ಯೋಜನೆಗಳನ್ನು ಹಾಕ್ಕೊಳ್ಳಿ. ಉತ್ತಮ ರೀತಿಯಾದಂತಹ ಒಂದು ನೀವು ಕೃಷಿ ಪದ್ಧತಿ ವಿಧಾನಗಳನ್ನು ಅದು ಮಾದರಿಯಾಗಿರಬೇಕು. ಜೊತೆಗೆ ಆಧುನಿಕ ಒಂದು ಏನು ಈಗ ಜಗತ್ತಿನಲ್ಲಿ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೀವಿ, ಅದಕ್ಕೆ ತಕ್ಕಂತೆ ನೀವು ಕೃಷಿಯನ್ನು ಮಾಡಿದರೆ ನಿಜವಾಗ್ಲೂ ಕೂಡ ಉತ್ತಮ ರೀತಿಯಲ್ಲಿ ನೀವು ಶೀಘ್ರದಲ್ಲಿನೇ ಬೆಳವಣಿಗೆನ ಹೊಂದಬಹುದು. ಒಬ್ಬ ಸರ್ಕಾರಿ ನೌಕರರ 1 ತಿಂಗಳಿಗೆ ತನ್ನ ಒಂದು ಆದಾಯವನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಇತಿ ಹೆಚ್ಚು ನಾವು ಲಾಭವನ್ನು ಗಳಿಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇವತ್ತು ಇರುವಂತಹ ಕೃಷಿ ಜಮೀನಿನಲ್ಲಿ ಹೊಸ ಕೃಷಿ ವಿಧಾನಗಳನ್ನು ನಾವು ಅನುಸರಿಸಿದರೆ ಅತಿ ಬೇಗನೆ ನಾವು ಆರ್ಥಿಕವಾಗಿ ಸಬಲರಾಗ್ಬೋದು, ಉತ್ತಮ ರೀತಿಯಲ್ಲಿ ಕೂಡ ನಾವು ಬೆಳೆಬೋದು ಅನ್ನೋದಕ್ಕೆ ಈ ಬೆಳೆಯನ್ನು ಬೆಳೆದ ಅಂತ ನಿದರ್ಶನ ಮಾಡಿದಂಥವರು ಗಡ್ಡಿ ಶೇಖರಪ್ಪ, ಮಾನೇರ ಮಸಲವಾಡ, ಹೂವಿನಡಗಲಿ ತಾಲೂಕು, ಬಳ್ಳಾರಿ ಜಿಲ್ಲೆಯ ಒಬ್ಬ ಪ್ರಗತಿಪರ ರೈತರು. ನೀವು ನೋಡ್ತಾ ಇದ್ದೀರಾ, ಸಂಪೂರ್ಣವಾಗಿ ಅವರು ಮಾರಾಟ ಮಾಡಿದಂಥ ಮಾರ್ಕೆಟಿನ ಸಿಬ್ಬಂದಿ ವರ್ಗದವರೆಲ್ಲರೂ ಕೂಡ ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ಅದನ್ನು ತಿರುಪತಿಗೆ ಅದನ್ನು ಸಾರಿಗೆ ಮೂಲಕವಾಗಿ ಒಂದು ವ್ಯವಸ್ಥಿತವಾಗಿ ಅದನ್ನು ಬಹಳ ಶಿಸ್ತುಬದ್ಧವಾಗಿ ಆ ಪ್ಯಾಕನ್ನು ಮಾಡಿದಂಥ ಬಾಕ್ಸನ್ನು ಸಾರಿಗೆ ಲಾರಿನಲ್ಲಿ ಪ್ಯಾಕ್ ಮಾಡ್ತಾ ಭಾಳ ಜೋಪಾನವಾಗಿ ಅದನ್ನು ಕೊಂಡೊಯ್ತಕ್ಕಂಥದ್ದನ್ನು ಕೂಡ ನೀವೆಲ್ಲ ಗಮನಿಸ್ತಾ ಇದ್ದೀರಾ. ಹೀಗೆ ಒಬ್ಬ ರೈತನ ಮುಖದಲ್ಲಿ ಮಂದಹಾಸ ಮೂಡಬೇಕಾದ್ರೆ ಆತ ಬೆಳೆದಂತಹ ಬೆಳೆಗೆ ಉತ್ತಮ ರೀತಿಯಾದಂತಹ ಲಾಭ ಸಿಕ್ಕಾಗ ಮಾತ್ರ ಈ ರೀತಿ ನಮ್ಮ ಎಲ್ಲ ದೇಶದ ಪ್ರತಿಯೊಬ್ಬ ರೈತರು ಕೂಡ ಉತ್ತಮ ರೀತಿಯಲ್ಲಿ ಸಂತೋಷಮಯವಾಗಿರಲಿಕ್ಕೆ
ಸಾಧ್ಯತೆ ಆಗುತ್ತೆ ಅಂತಕ್ಕಂತಹ ಮಾತನ್ನು ನಾನು ಈ ಮೂಲಕವಾಗಿ ನಮ್ಮ TV19 ಯೂಟ್ಯೂಬ್ ಚಾನಲ್ ತಂಡ ಸಂಪೂರ್ಣ ಸಂಪರ್ಕ ಮಾಡಿದಾಗ ಈ ಪ್ರಗತಿಪರ ರೈತರ ಒಂದು ಮಂದಹಾಸದ ಒಂದು ಕಾಯಕ, ಈ ಭೂಮಿ ತಾಯಿಗೆ ತಾವು ಕೊಟ್ಟಂಥ ಶ್ರಮಕ್ಕೆ ತಕ್ಕಂಥ ಬೆಲೆ, ಹೀಗೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ತಮಗೆ ಲಾಭದಾಯಕವಾಗಿ ಆಗ್ತಾ ಉತ್ತಮ ರೀತಿಯಲ್ಲಿ ಬೆಳೆ ಬೆಳೆದು ಒಬ್ಬ ಮಾದರಿ ರೈತರಾಗಿ ನಮ್ಮ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಹೀಗೆ ಅವರೊಂದು ಕೃಷಿ ಕ್ಷೇತ್ರದ ಸಾಧನೆ ಮುಂದುವರಿಲಿ ಅಂತ ನಾನು ಈ ಮೂಲಕವಾಗಿ ಅವರಿಗೆ ಶುಭವನ್ನು ಕೋರ್ತೇನೆ.